ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ. ಮುರುಘಾ ಮಠದಲ್ಲಿದ್ದಂತಹ ಬೆಳ್ಳಿಯ ಮೂರ್ತಿಯ ಕಳ್ಳತನ ಆಗಿದೆ. ದರ್ಬಾರ್ ಹಾಲ್ನಲ್ಲಿ ಜನ ಓಡಾಡುವಂತಹ ಜಾಗ, ಆ ಜಾಗದಲ್ಲಿದ್ದಂತಹ 22 ಕೆಜಿ ತೂಕದ ಬೆಳ್ಳಿ ಪ್ರತಿಮೆಯನ್ನ ಕಳ್ಳತನ ಮಾಡಲಾಗಿದೆ. ಮುರುಘಾ ಶ್ರೀಗಳ 21 ಇಂಚಿನ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ಮೂರ್ತಿ ಇದು. ಮಠದ ಭಕ್ತರು ಶಿವಮೂರ್ತಿ ಶ್ರೀಗಳಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಂತಹ ಮೂರ್ತಿ ಇದು. ಕಳೆದ ಜುಲೈ 4ನೇ ತಾರೀಕು ನಡೆದಂತಹ ಕಳ್ಳತನ ತಡವಾಗಿ ಬೆಳಕಿಗೆ ಬಂದಿದೆ. ಜುಲೈ 4ನೇ ತಾರೀಕು ಮೂರ್ತಿ ಕಾಣದೇ ಇರುವುದನ್ನ ಬಸವದೇವರು ತಿಳಿಸ್ತಾರೆ. ಜುಲೈ 11ನೇ ತಾರೀಕು ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗುತ್ತೆ. ಹಾಗಾದ್ರೆ ಕಳ್ಳತನ ನಡೆದಿದ್ದು ಹೇಗೆ? ಜುಲೈ 4ನೇ ತಾರೀಕು ಈ ಮೂರ್ತಿ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರುವುದು, ಗಮನಕ್ಕೆ ಬರುವುದು ಮಠದ ದರ್ಬಾರ್ ಹಾಲ್ನಲ್ಲಿ ಈ ಮೂರ್ತಿಯನ್ನ ಇಡಲಾಗಿತ್ತು. ಬೆಳ್ಳಿ ಮೂರ್ತಿ ಕೊನೆಯ ಬಾರಿಗೆ ಕಂಡಿದ್ದು ಬಸವದೇವರು. ಜುಲೈ 4ನೇ ತಾರೀಕು ಕೊನೆಯ ಬಾರಿ ಮಠದಲ್ಲಿ ಮೂರ್ತಿ ಕಾಣಿಸಿತ್ತು. ಮುರುಘಾ ಮಠದ ದರ್ಬಾರ್ ಹಾಲ್ನಲ್ಲಿ ಇಟ್ಟಿದ್ದಂತಹ ಮೂರ್ತಿ, ಅದರ ಫೋಟೋ ಗಮನಿಸ್ತಾ ಇದ್ದೀರಿ. ಹಾಲ್ನಲ್ಲಿ ಗಾಜಿನ ಬಾಕ್ಸ್ನಲ್ಲಿ ಅದನ್ನ ಲಾಕ್ ಮಾಡಿ ಇಡಲಾಗಿತ್ತು. ಮಠದ ಕೆಲಸಗಾರರಿಗೆ ಬಿಟ್ಟು ಯಾರಿಗೂ ಕೂಡ ಕೀ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾರೋ ಪಕ್ಕಾ ಪ್ರೀ ಪ್ಲಾನ್ ಮಾಡಿಯೇ ಕಳ್ಳತನವನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಳ್ಳತನಕ್ಕೂ ಮೊದಲೇ ಮುರುಘಾ ಮಠದ ಸಿಸಿಟಿವಿ ಆಫ್ ಆಗಿತ್ತು. ಅದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಜುಲೈ 4ನೇ ತಾರೀಕು ನಡೆಯುವಂತಹ ಕಳ್ಳತನಕ್ಕೆ ಜೂನ್ 26ನೇ ತಾರೀಕಿನಂದೇ ಸಿಸಿಟಿವಿಯನ್ನ ಆಫ್ ಮಾಡಲಾಗಿದೆ. ಆವತ್ತಿನಿಂದ ಮಠದ ಆ ಭಾಗದಲ್ಲಿದ್ದ ಸಿಸಿಟಿವಿ ವರ್ಕೇ ಆಗಿಲ್ಲ. ಹೀಗಾಗಿ ಅನುಮಾನಗಳು ಹೆಚ್ಚಾಗಿವೆ. ಕದ್ದಿದ್ಯಾರು ಅನ್ನುವಂಥ ಪ್ರಶ್ನೆ ದೊಡ್ಡದಾಗಿ ಕಾಡ್ತಾ ಇದೆ. ಇನ್ನು ಬೆಳ್ಳಿಯ ಮೂರ್ತಿ ಕಳ್ಳತನವಾದ ಬಗ್ಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. 3 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಠದಲ್ಲಿ ಕೆಲಸ ಮಾಡುವವರೇ ಕಳ್ಳತನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಲ್ಗೆ ಕೆಲಸಗಾರರು ಬಿಟ್ರೆ ಬೇರೆಯವರಿಗೆ ನೋ ಎಂಟ್ರಿ. ಹೊರಗಿನವರು ಮಠಕ್ಕೆ ಬಂದು ಹೋಗಿರುವುದು ಕೂಡ ಅಸಾಧ್ಯ. ಸಿಸಿಟಿವಿ ಆಫ್ ಮಾಡಿ ಕಳ್ಳತನ ಮಾಡಿರುವುದಕ್ಕೆ ಸದ್ಯ ಅನುಮಾನ ಹೆಚ್ಚಾಗ್ತಾ ಇರೋದು. ಮಠದ ಕೆಲಸಗಾರರ ಮೇಲೆ ಸದ್ಯ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸುಮಾರು 25 ಲಕ್ಷ ಮೌಲ್ಯದ ಬೆಳ್ಳಿಯ ಮುರುಘಾ ಶ್ರೀಗಳ ಮೂರ್ತಿ ಕದ್ದಿದ್ಯಾರು ಅನ್ನುವಂಥದ್ದೇ ಅನುಮಾನ. ಸದ್ಯ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಕೊನೆಯದಾಗಿ ಆ ಮೂರ್ತಿಯನ್ನ ಗಮನಿಸಿದ್ದಂತಹ ಬಸವದೇವರು ಅವ್ರು ಹೇಳೋದೇನು? ಯಾರ್ಯಾರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ? ವಿದ್ಯಾಶ್ರೀ, ಈಗ ಪ್ರಮುಖವಾಗಿ ಆ ಒಂದು ಪುತ್ಥಳಿ ನಾಪತ್ತೆಯಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಒಂದು ಮೋಡಸ್ ಅಪರಂಡಿ ಏನಿದೆ ಅದು ಸಾಕಷ್ಟು ಕನ್ಫ್ಯೂಸಿಂಗ್ ಆಗಿ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಕೂಡ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಗ್ಲಾಸ್ ಸ್ಲ್ಯಾಬ್ ಏನಿದೆ, ಗ್ಲಾಸ್ ಸ್ಲ್ಯಾಬ್ ನ ಹೊರಭಾಗದಲ್ಲಿ ಒಂದು ಲಾಕ್ ಅನ್ನ ಹಾಕಲಾಗಿತ್ತು. ಆದ್ರೆ ಆ ಪುತ್ಥಳಿ ಒಳಗಿರುವಂತಹ ಪುತ್ಥಳಿ ಯಾವಾಗ ಹೊರಗಡೆಯಿಂದ ಈಗಾಗಲೇ ಏನು ಬಸವ ಪ್ರಭು ಅವರಿಗೆ ಓರ್ವ ಏನು ಶಿಷ್ಯವೃಂದದ ಓರ್ವ ವ್ಯಕ್ತಿ ಹೋಗಿ ಹೇಳ್ತಾನೆ, ಅಲ್ಲಿ ಪುತ್ಥಳಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಕಿಟಕಿಯ ಮುಖಾಂತರವಾಗಿ ಆತ ನೋಡ್ತಾನೆ, ಅಲ್ಲಿ ಪುತ್ಥಳಿ ಕಾಣೋದಿಲ್ಲ. ಪುತ್ಥಳಿ ಕಾಣದೇ ಇರೋ ವಿಚಾರವನ್ನ ನೇರವಾಗಿ ಬಸವಪ್ರಭು ಅವರಿಗೆ ವಿಚಾರವನ್ನ ತಿಳಿಸ್ತಾನೆ. ಅದಾದ ನಂತರ ಅವರು ಈಗಿನ ಪೀಠಾಧಿಪತಿ ಬಸವಕುಮಾರ ಸ್ವಾಮೀಜಿ ಅವರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಅದಾದ ನಂತರ ಇವರ ಬಳಿ ಅಂದ್ರೆ ಬಸವಪ್ರಭು ಸ್ವಾಮೀಜಿಯ ಬಳಿಯೇ ಒಂದು ಕೀ ಕೂಡ ಇರುತ್ತೆ. ಆ ಕೀಯನ್ನ ತಂದು ಯಾವಾಗ ತೆಗೆಯೋದಕ್ಕೆ ನೋಡ್ತಾರೋ ಆಗ ಲಾಕ್ ಓಪನ್ ಆಗೋದಿಲ್ಲ. ಆದ್ರೆ ಅಲ್ಲಿ ಗೊತ್ತಾಗೋದು ಆ ಲಾಕಿಗೆ ಈ ಕೀ ಅಲ್ಲ ಅಂತ. ಅಂದ್ರೆ ಎಷ್ಟು ಕ್ಲಿಯರ್ ಕಟ್ ಆಗಿ ತುಂಬಾ ನೀಟಾಗಿ ಪ್ಲಾನ್ ಮಾಡಿಕೊಂಡು ಬದಲಿ ಕೀಯನ್ನ ಅಂದ್ರೆ ಅದೇ ರೀತಿಯ ಮತ್ತೊಂದು ಕೀಯನ್ನ ತಂದು ಈ ಹಳೆ ಕೀಯನ್ನ ಕಟ್ ಮಾಡಿ ಆ ಸೇಮ್ ಅದೇ ರೀತಿ ಇರುವಂತಹ ಮತ್ತೊಂದು ಲಾಕ್ ಅನ್ನ ಅಲ್ಲಿಗೆ ಹಾಕಿ ತೆರಳಿರುವಂತದ್ದು ಕ್ಲಿಯರ್ ಕಟ್ ಆಗಿ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಗೊತ್ತಿರುವವರೇ ಪ್ಲಾನ್ ಮಾಡಿಕೊಂಡು ಒಳಗಿನವರೇ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿರುವಂತದ್ದು, ಅಲ್ಲಿ ಯಾವುದೇ ರೀತಿಯ ಏನು ಫಿಂಗರ್ ಪ್ರಿಂಟ್ಸ್ ಗಳನ್ನ ಕೂಡ ಬಿಡದೆ ಹೋದ್ರೂ ಕೂಡ ಎಲ್ಲೋ ಒಂದ್ ಕಡೆ ತಳಭಾಗದಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಕೂಡ ಈಗಾಗಲೇ ಪತ್ತೆಯಾಗಿದೆ. ಅದನ್ನ ಕೂಡ FSL ತಂಡ ಒಂದು ಕಡೆ ತಗೊಂಡಿದ್ರೆ, ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಸಿಸಿಟಿವಿ ಆಫ್ ಮಾಡಿರುವಂತದ್ದು. ಅಂದ್ರೆ ಜುಲೈ 4ರಂದು ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಆದ್ರೆ
ಜೂನ್ 26ನೇ ತಾರೀಕು ಇವರು CCTVಯನ್ನು ಆಫ್ ಮಾಡ್ತಾರೆ. ಅಂದ್ರೆ ಹೊರಗಿನವರು ಬಂದು CCTVಯನ್ನು ಆಫ್ ಮಾಡೋದಕ್ಕಾಗೋದಿಲ್ಲ. ಜೊತೆಗೆ ಕಂಪ್ಲೀಟ್ ಪ್ಲಾನಿಂಗ್ ಏನಿದೆ ಅಂದ್ರೆ ಅದೇ ರೀತಿಯ ಕೀಯನ್ನ ತರುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಂಪ್ಲೀಟ್ ಪ್ಲಾನಿಂಗ್ ಆಗಿರೋದ್ರಿಂದ ಪೊಲೀಸರಿಗೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಒಂದು ಒಳಗಿನವರೇ, ಜೊತೆಗೆ ಯಾರಿಗೆ ಇಲ್ಲಿ ಒಳಗೋಗೋದಕ್ಕೆ ಪರ್ಮಿಷನ್ ಇತ್ತು ಅವರ ಮೇಲೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಪ್ರಮುಖವಾಗಿರುವಂತಹ ಅನುಮಾನ ಅಂದ್ರೆ ಭಕ್ತರಲ್ಲೂ ಕೂಡ ಪ್ರಮುಖವಾದ ಅನುಮಾನ ಕಾಡ್ತಾ ಇದೆ. ಅದು ಆಡಳಿತ ಮಂಡಳಿಯ ಮೇಲಿರುವಂತಹ ಒಂದು ಅಸಹನೆ. ಅಂದ್ರೆ ಎಲ್ಲೋ ಒಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಮೇರೆಗೆ ಈಗ ಹೊಸ ನೂತನ ಆಡಳಿತ ಮಂಡಳಿಯನ್ನ ರಚನೆ ಆಗಿದೆ. ಅದರಲ್ಲಿ ನಿವೃತ್ತ IAS ಅಧಿಕಾರಿ ಈಗಾಗಲೇ ಏನು ಶಿವಯೋಗಿ ಅವರಾಗಿರ್ಬೋದು, ಜೊತೆಗೆ ಮತ್ತೊಂದು ಕಡೆ ಪೀಠಾಧಿಪತಿ ಆಗಿರುವಂತಹ ಬಸವಕುಮಾರ ಸ್ವಾಮೀಜಿ ಅವರಾಗಿರ್ಬೋದು, ಇವರ ಒಂದು ತಂಡದಲ್ಲಿ ಅಂದ್ರೆ ಇವರ ಒಂದು ಟೀಮ್ ನ ಮುಖಾಂತರವಾಗಿ ಒಂದು ತಂಡ ರಚನೆ ಆಗಿದೆ. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಮಠದ ಒಂದು ಆದಾಯಗಳು ಕೂಡ ಬೇರೆ ಬೇರೆ ಖಾತೆಗೆ ಹೋಗಿರೋದನ್ನ ನೋಡಿದ್ದೀವಿ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಈಗಿನ ನೂತನ ಕಮಿಟಿ ಕೂಡ ಮಾಡಿತ್ತು. ಜೊತೆಗೆ ಸುಮಾರು 6 ಕೋಟಿಯಷ್ಟು ಸಾಲವನ್ನ ಮರುಪಾವತಿ ಮಾಡುವಂತ ಕೆಲಸವನ್ನ ಆ ನೂತನ ಕಮಿಟಿ ಕೂಡ ಮಾಡಿತ್ತು. ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಂದ್ರೆ ಈ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಜೊತೆಗೆ ಮಠಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳಾಗಿರ್ಬೋದು, ಇದಕ್ಕೆ ಅತಿಕ್ರಮಣ ಮಾಡೋದಕ್ಕೆ ಒಂದು ಲಕ್ಷ್ಮಣ ರೇಖೆಯನ್ನ ಈ ನೂತನ ಆಡಳಿತ ಮಂಡಳಿ ಈಗಾಗಲೇ ಹಾಕಿದ್ರು. ಜೊತೆಗೆ ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಜೊತೆಗೆ ಪಾರದರ್ಶಕ ಆಡಳಿತಕ್ಕೆ ಇವರು ಒತ್ತು ಕೊಟ್ಟ ಹಿನ್ನೆಲೆ ಇವರ ಮೇಲೆ ಎಲ್ಲೋ ಒಂದು ಕಡೆ ಈ ಒಂದು ಅಭಿವೃದ್ಧಿ ಕೆಲಸಗಳು, ಜೊತೆಗೆ ಆದಾಯದ ಮೂಲ ನೇರವಾಗಿ ಅಥವಾ ಆದಾಯ ನೇರವಾಗಿ ಮಠಕ್ಕೆ ಬರ್ತಿದ್ದಂತ ಆದಾಯ ಮಠದ ಖಾತೆಗೆ ಹೋಗ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಲೂಪ್ ಹೋಲ್ ಆಗದಂತೆ ಹೇಗೆ ನೂತನ ಮಂಡಳಿಯವರು ತಡೆದ್ರೋ, ಅದಕ್ಕೆ ಅವರ ವಿರುದ್ಧ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಅಥವಾ ಅವರಿಗೆ ಕೆಟ್ಟ ಹೆಸರನ್ನ ತರೋದಕ್ಕೆ ಈ ರೀತಿಯಲ್ಲಿ ಒಳಗಿನವರೇ ಯಾರಾದ್ರೂ ಈ ರೀತಿ ಕೃತ್ಯವನ್ನ ಮಾಡಿದ್ರ, ಈ ಒಂದು ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮಠಕ್ಕೆ ಸಂಬಂಧ ಪಡೆದವರು ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಈಗಾಗಲೇ ನೂತನ ಕಮಿಟಿ ಆಗಿದೆ. ನೂತನ ಕಮಿಟಿಯನ್ನ ಹೊರತುಪಡಿಸಿ ಬೇರೆ ಬೇರೆಯವರು ಕೂಡ ಈಗಾಗಲೇ ಮಠದ ಒಳಗಡೆ ಸಾಕಷ್ಟು ಕೀಗಳನ್ನ ಕೂಡ ಅವರೇ ಹೊಂದಿದ್ದಾರೆ. ಇಲ್ಲಿಯವರೆಗೂ ಕೂಡ ಅದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಇದು ಕೂಡ ಪ್ರಮುಖವಾಗಿ ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ತನಿಖೆಯನ್ನು ಆರಂಭಿಸಿರುವಂತಹ ಪೊಲೀಸರಿಗೂ ಕೂಡ ಈಗಾಗಲೇ CCTVಯನ್ನು ಆಫ್ ಮಾಡಿದ್ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಕಂಪ್ಲೀಟ್ ಇಂಟೀರಿಯರ್ ವಿಚಾರಗಳೇನಿದೆ ಅವೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಅವರೆಲ್ಲರ ಮೇಲೂ ಕೂಡ ಈಗಾಗಲೇ ಅನುಮಾನ ವ್ಯಕ್ತವಾಗಿದೆ. ಹಾಗಾಗಿ ಇಲ್ಲಿ ಯಾರು ಪದೇ ಗುರುತಿಸ್ಕೊಳ್ತಾ ಇದ್ರು ಅಂದ್ರೆ ಮಠಕ್ಕೆ ಸಂಬಂಧ ಪಡೆದವರು, ಆಡಳಿತಕ್ಕೆ ಅಥವಾ ಮಠದ ಆಡಳಿತಕ್ಕೆ ಸಂಬಂಧ ಪಡೆದವರು ಯಾರೆಲ್ಲ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಆ ಮಾಹಿತಿಯ ಆಧಾರದ ಮೇಲೆ ಅವರ ಜೊತೆಯಲ್ಲಿ ಬೇರೆ ಯಾರಾದರೂ ಹೊರಗಿನವರು ಬಂದು ಹೋಗಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್. ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.